ಎಂಟೈರ್ KCET ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂದರೆ ಇಟ್ ಇಸ್ ಆಪ್ಷನ್ ಎಂಟ್ರಿ. ಬಟ್ ಪ್ರಾಬ್ಲಮ್ ಏನಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಆಗಲಿ ಅಥವಾ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಾಗಲಿ, ಆಪ್ಷನ್ ಎಂಟ್ರಿ ಇದ್ದೆ ನೋಟಿಫಿಕೇಶನ್ ಬರೋವರೆಗೂ ಅದ್ರ ಬಗ್ಗೆ ಗೊತ್ತಿರಲ್ಲ. ಇಟ್ ಕಾಸಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದ ಎಂಡ್ ವಿಚ್ ಇಸ್ ಇರ್ರಿವರ್ಸಿಬಲ್ ಅಂದರೆ ಅದರಿಂದ ನೀವೇನಾದರೂ ಇಶ್ಯೂ ಮಾಡ್ಕೊಂಡ್ರೆ ಫೈನಲಾಗಿ ನೀವು ಅದರಿಂದ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋಲಿ ಆಪ್ಷನ್ ಎಂಟ್ರಿ ಅಂದರೆ ಏನು, ಅದು ಹೇಗೆ ನಡೆಯುತ್ತೆ, ಸಾಫ್ಟ್ವೇರ್ ಹೇಗೆ ಅದನ್ನ ಫೆಸಿಲಿಟೇಟ್ ಮಾಡುತ್ತೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಅದರಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೌನ್ಸಿಲಿಂಗ್ ಬಗ್ಗೆ ನಿಮ್ಗೆ ಈ ಥರ ಅವೇರ್ನೆಸ್ ಇಲ್ದಿರೋ ಅಂಥ ಟಾಪಿಕ್ಸ್ ಬಗ್ಗೆ ಇಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ವಿತ್ ದ್ಯಾಟ್ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಫಸ್ಟ್ ಆಫ್ ಆಲ್ ಆಪ್ಷನ್ ಎಂಟ್ರಿ ಅಂತ ಅಂದರೆ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಆಪ್ಷನ್ಸ್ ಎಂಟ್ರಿ, ಸೊ ಆಪ್ಷನ್ಸ್ನ ನಿಮ್ಮ ಕಡೆಯಿಂದ ನೀವು ಎಂಟ್ರಿ ಮಾಡ್ತಿರ್ತೀರಾ ಅಷ್ಟೇ. ಸೊ ಲೆಟ್ಸ್ ಒಂದು ಆರ್ಬಿಟ್ರರಿ ಎಕ್ಸಾಂಪಲ್ ತಗೊತೀನಿ ಸದ್ಯಕ್ಕೆ. ಇವಾಗ ನೋಡಿ 5 ಕಾಲೇಜ್ ಇದೆ. 5 ಕಾಲೇಜಲ್ಲಿ 1 2 3 4 5 ಅಂತ ರೇಟ್ ಮಾಡಿದ್ದೀನಿ. ಟಾಪ್ ಕಾಲೇಜ್ 1ಅಲ್ಲಿದೆ ಆ್ಯಂಡ್ ಲೀಸ್ಟ್ ಟಾಪ್ ಕಾಲೇಜ್ 5th ಇದೆ. 5 ಜನ ಇದ್ದಾರೆ. ಸೊ 5 ಜನದ ರ್ಯಾಂಕು 1000 2000 3000 4000 5000 ಇದೆ. ಸೊ 5 ಜನ ಅಪ್ಲೈ ಮಾಡ್ತಾರೆ. 5 ಜನ ಯಾವ ಕಾಲೇಜ್ಗೆ ಅಪ್ಲೈ ಮಾಡ್ತಾರೆ ಅನ್ನೋದು ನೋಡಿ ನಾನು, ಇಫ್ ದೇರ್ ವಾಸ್ ಓನ್ಲಿ 5 ಕಾಲೇಜಸ್ ಆ್ಯಂಡ್ ಓನ್ಲಿ 5 ಪೀಪಲ್ ಹೂ ಆರ್ ಅಪ್ಲೈಯಿಂಗ್, ನಾನು ಈಸಿಯಾಗಿ ಯಾರಿಗೆ ಜಾಸ್ತಿ ರ್ಯಾಂಕ್ ಬಂದಿದೆ ಅವ್ರಿಗೆ ಫಸ್ಟ್ ಕಾಲೇಜ್, ಯಾರಿಗೆ ಅದಕ್ಕಿಂತ ಕಮ್ಮಿ ರ್ಯಾಂಕ್ ಬಂದಿದೆ ಅವ್ರಿಗೆ ಸೆಕೆಂಡ್ ಕಾಲೇಜ್, ಈ ಥರ ಅಲಾಟ್ ಮಾಡ್ಬಿಡ್ಬೋದಿತ್ತು. But is that the case in Karnataka? I hope this is making sense now. So there are a lot of colleges present in which there are a lot of branches and lot of seats in individual branches. And again, on the other side of it, there are a lot of students applying for various colleges or various branches in them. So ಹೀಗಿರುವಾಗ ಮಧ್ಯದಲ್ಲಿ there should be something which facilitates this process of allocating seats to them ಅಲ್ವಾ. ಸೊ ಎಲ್ಲೇ ನಮಗೆ ಮ್ಯಾನ್ಯಲ್ ಇಂಟರ್ವೆನ್ಷನ್ ಅಥವಾ ಮ್ಯಾನ್ಯಲ್ ವರ್ಕ್ ನಮಗೆ ಎಲ್ಲಿ ಗೋಲ್ನ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ, ಅಲ್ಲಿ ನಾವೇನು ಮಾಡ್ತೀವಿ, ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ವೇರ್ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ಕಮ್ಸ್ ಇನ್ ಟು ಪಿಕ್ಚರ್. ಟಾಪ್ ಕಾಲೇಜಸಲ್ಲಿ ಸೀಟ್ ತಗೊಳ್ಳೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಇಷ್ಟು ಆಲ್ರೆಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಇವಾಗಂತೂ ಎಲ್ಲ ಕಡೆ ಎ ಐ ಅನ್ನೋ ಬೂಮ್ ಬಂದಿರೋದ್ರಿಂದ ಕಾಲೇಜಸಲ್ಲಿ AIML ಸೀಟ್ಸ್ ಸಿಗೋದೇ ಕಷ್ಟ ಆಗೋಗಿದೆ. ಬಟ್ ನಿಮ್ಗೆ ಏನಾದರೂ ಅಲ್ಲೇ ನಾನು ಸೀರಿಯಸ್ ಆಗಿ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಕ್ವಾಡ್ನ. ಇಲ್ಲಿ ನನಗೆ ಸ್ಟ್ಯಾಂಡ್ ಔಟ್ ಆಗಿದ್ದೇನೆಂದರೆ ಇಂಡಸ್ಟ್ರಿ ಪ್ರೊಫೆಷನಲ್ಸೇ ಸೇರಿ ಕರಿಕ್ಯುಲಮ್ನ ಡಿಸೈನ್ ಮಾಡೋದ್ರಿಂದ ಏನು ಬೇಕು ಅನ್ನೋಂಥ ಸ್ಕಿಲ್ಸ್ನ ಮಾತ್ರ ಇಲ್ಲಿ ನಿಮಗೆ ಕಲಿಸ್ತಾರೆ. ಆ್ಯಂಡ್ ಕಲಿಸೋದಷ್ಟೇ ಅಲ್ಲ, BTech ಟೈಮಲ್ಲೇ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗೋ ಥರ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ನಿಮ್ಮನ್ನ ವರ್ಕ್ ಮಾಡಿಸ್ತಾರೆ. ಪ್ರತಿಯೊಂದು ಪ್ರೋಗ್ರಾಮಲ್ಲೂ AI ಇಂಟಿಗ್ರೇಟ್ ಮಾಡಿರೋದ್ರಿಂದ ಯು ವಿಲ್ ಬಿ AI ರೆಡಿ ಒನ್ಸ್ ಯು ಗ್ರಾಜುಯೇಟ್ ಔಟ್ ಆಫ್ ಹಿಯರ್. ಅಂಡ್ ಟಾಪ್ ಕಂಪ್ನೀಸ್ ಜೊತೆ ಇವ್ರಿಗಿರೋ ಪಾರ್ಟ್ನರ್ಶಿಪ್ ಅಂಡ್ ನೀವು ಆಬ್ವಿಯಸ್ಲಿ ಬೇರೇನು ಬೇಕು ಅವೆಲ್ಲ ಸ್ಕಿಲ್ಸ್ ಕಲ್ತಿರ್ತೀರಾ. ಸೊ ನಿಮಗೆ ಜಾಬ್ ಸರ್ಚ್ ಮಾಡೋದು ಕಷ್ಟನೇ ಅನ್ಸಲ್ಲ. ಇವ್ರ ಕ್ಯಾಂಪಸ್ ಮುಂಚೆ ಪಾಟ್ನಾದಲ್ಲಿ ಮಾತ್ರ ಇತ್ತು, ಬಟ್ ಇವಾಗ ಕರ್ನಾಟಕದಲ್ಲಿರೋ ಬ್ಯಾಂಗ್ಳೂರ್ ಮತ್ತೆ ಮಂಗಳೂರು ಎರಡೂ ಕಡೆ ಸ್ಟಾರ್ಟ್ ಆಗ್ತಿದೆ. ಬೇರೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಹೋಲಿಸಿದ್ರೆ ಇವ್ರ ಫೀಸ್ ಸಹ ಅಫೋರ್ಡೆಬಲ್ ಇದೆ. ಅಂಡ್ ಇನ್ನೊಂದೇನು ಗೊತ್ತಾ, ಸ್ಕ್ರೀನ್ ಮೇಲೆ ನೋಡ್ತಿರುವಂತ ಈ ಸ್ಕೀಮ್ಸ್ ಕೆಳಗಡೆ ನಿಮಗೆ ಅಪ್ ಟು 50% ಸ್ಕಾಲರ್ಶಿಪ್ ಸಹ ತಗೋಬಹುದು. ಈ ಸ್ಕಾಲರ್ಶಿಪ್ ಸ್ಕೀಮ್ ಮತ್ತೆ ಇನ್ಸ್ಟಿಟ್ಯೂಟ್ ನ ಫೀಚರ್ಸ್ ಇಂದಾನೆ ಅಡ್ಮಿಷನ್ಸ್ಗೆ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಆಗಿದೆ. ನೀವು ಸಹ ಇಲ್ಲಿ ಜಾಯ್ನ್ ಆಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದರಿಂದ ಅಪ್ಲೈ ಮಾಡ್ಕೊಂಡು ಇವ್ರದ್ದು ಕ್ವಾಡ್ ಆಪ್ಟಿಟ್ಯೂಡ್ ಟೆಸ್ಟ್ ನ ನೀವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸಿಂಪಲ್ ಟೆಸ್ಟ್ ಇರುತ್ತೆ, ಲಾಜಿಕ್ ಬೇಸ್, ನಿಮ್ಗೆ ಯಾವುದೇ ರೀತಿ ಕೋಡಿಂಗ್ ಪ್ರೀ ರಿಕ್ವಿಸಿಟ್ಸ್ ಎಲ್ಲ ಬೇಕಾಗಲ್ಲ. ಸೊ ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಬಿಲ್ಡಿಂಗ್ ಅ ಕೆರಿಯರ್ ಇನ್ AI, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಪ್ಲೈ ಮಾಡ್ಕೊಂಡು KCET ಮುಂಚೆನೆ ಒಂದು ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲಿ AI ಸೀಟ್ ನ ನೀವು ರಿಸರ್ವ್ ಮಾಡ್ಕೊಳ್ಳಿ. ಸೊ ನಾವು ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಇದಕ್ಕೆ ಏನೇನು ಇನ್ಪುಟ್ಸ್ ಬೇಕಾಗುತ್ತೆ, ಲೈಕ್ ನೀವೇ ಒಬ್ರು ಅಮೆಚ್ಯೂರ್ ಇಂಜಿನಿಯರ್ ತರ ಯೋಚನೆ ಮಾಡೋದಾದ್ರೆ, ಸೊ ಆಪ್ಷನ್ ಎಂಟ್ರಿ ಅಂತಂದರೆ ಒಬ್ಬ ಸ್ಟೂಡೆಂಟ್ಗೆ ಅವ್ನ ಪ್ರಕಾರ ಅವ್ನಿಗೆ ಯಾವ ಕಾಲೇಜ್ ಬೇಕು ಅನ್ನೋದನ್ನ ತಗೊತೀರಾ. ಓಕೆ, ಅವ್ನ ರ್ಯಾಂಕ್ ಏನೇ ಆಗಿರಲಿ ಅವ್ನಿಗೆ ಯಾವ ಕಾಲೇಜ್ ಬೇಕು ಅನ್ನೋದನ್ನ ಒಂದು ಆರ್ಡರ್ಡ್ ಲಿಸ್ಟಾಗಿ ತಗೊತೀರಾ. ಆರ್ಡರ್ ಲಿಸ್ಟ್ ಇನ್ ದ ಸೆನ್ಸ್, ಇವಾಗ ನನಗೆ ಫಸ್ಟು RVCಯಲ್ಲಿ CS ಬೇಕು, ಅದಾದಮೇಲೆ RVCಯಲ್ಲಿ IS ಬೇಕು, ಅದಾದಮೇಲೆ ಅದು ಸಿಗಲಿಲ್ವಾ BMSCಯಲ್ಲಿ ನನಗೆ CS ಸಿಗಲಿ, ಅಥವಾ ಅದು ಸಿಗಲಿಲ್ವಾ BMSಲ್ಲಿ IS ಸಿಗಲಿ, ಈ ಥರ ಅನ್ನೊಂದು ಲಿಸ್ಟ್ನ ಪ್ರೊವೈಡ್ ಮಾಡಿ ನಾನು ಕೊಡ್ತೀನಿ ಸಾಫ್ಟ್ವೇರ್ಗೆ. So this is what you people have to do in the later stage of your counseling. I'm not telling something which doesn't happen in your life or which is something which is fantasy or something like that. ಇದು ಇನ್ನೊಂದು 2.5 ಮಂತ್ಸಲ್ಲಿ ನೀವು ಮಾಡ್ತಿರ್ತೀರ ಇದನ್ನ. ಸೊ ನೀವೊಂದು ಲಿಸ್ಟ್ ಕೊಡ್ತೀರಾ, ಆ ಲಿಸ್ಟು ಸಾಫ್ಟ್ವೇರ್ಗೆ ಹೋಗುತ್ತೆ. ಸಾಫ್ಟ್ವೇರ್ ನಿಮ್ಮ ರ್ಯಾಂಕ್ ಪ್ರಕಾರ ಈ ಕಾಲೇಜ್ನ ನಿಮ್ಗೆ ಅಲಾಟ್ ಮಾಡ್ಬೋದಾ ಅಂತ ಚೆಕ್ ಮಾಡುತ್ತೆ. ರ್ಯಾಂಕ್ ಪ್ರಕಾರ ಇನ್ ದ ಸೆನ್ಸ್, ಒನ್ಸ್ ಅಗೇನ್ ರ್ಯಾಂಕ್ ಒಂದು ಪ್ಯಾರಾಮೀಟರ್ ಆದರೆ ಬೇರೆಯವರು ಅದಕ್ಕೆ ಅಪ್ಲೈ ಮಾಡಿದ್ದಾರೆ. ಇವಾಗ ನಿಮಗಿಂತ ಜಾಸ್ತಿ ರ್ಯಾಂಕ್ ಇರೋರು 80 ಸೀಟ್ಸ್ ಇರುತ್ತೆ RVC CS ಅಲ್ಲಿ ಅಂದರೆ 80 ಜನ ನಿಮ್ಗಿಂತ ಚೆನ್ನಾಗಿ ರ್ಯಾಂಕ್ ಇರೋರು RVCನ ಫಸ್ಟ್ ಚೂಸ್ ಮಾಡಿದರೆ ನಿಮಗೆ ಫಸ್ಟ್ ಸೀಟ್ ಅದು ಅಲೋಕೇಟ್ ಆಗಲ್ಲ. ಇಟ್ ವಿಲ್ ಗೋ ಚೆಕ್ ದ ನೆಕ್ಸ್ಟ್ ಆಪ್ಷನ್. ಸೊ ಅದೇ ಥರ ಎಲ್ಲ ಆಪ್ಷನ್ ಚೆಕ್ ಮಾಡ್ತಾ ಬರುತ್ತೆ. ಚೆಕ್ ಮಾಡಿ ನಿಮ್ಮ ರ್ಯಾಂಕ್ಗೆ ಯಾವುದು ಕಂಪ್ಯಾಟಿಬಲ್ ಆಗುತ್ತೆ ಆ ಆಪ್ಷನ್ನ ಅಥವಾ ಆ ಆಪ್ಷನ್ನಲ್ಲಿ ಮೆನ್ಷನ್ ಆಗಿರೋಂಥ ಸೀಟ್, ಪರ್ಟಿಕ್ಯುಲರ್ ಬ್ರಾಂಚ್, ಪರ್ಟಿಕ್ಯುಲರ್ ಕಾಲೇಜ್ನ ನಿಮಗೆ ಅಲೋಕೇಟ್ ಮಾಡುತ್ತೆ. And this is what option entry software does, and this is the complete process of option entry. Let's come once again from the start. You give your options, ಅಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರಾಂಚ್ ಬೇಕು ಅನ್ನೋ ಲಿಸ್ಟ್ನ ನೀವು ಪ್ರೊವೈಡ್ ಮಾಡ್ತೀರಾ ಸಾಫ್ಟ್ವೇರ್ಗೆ. ಸಾಫ್ಟ್ವೇರ್ ಚೆಕ್ ಮಾಡುತ್ತೆ ನಿಮ್ಗೆ ಯಾವ ಕಾಲೇಜ್ನ ಅಲಾಟ್ ಮಾಡ್ಬೋದು ಅಂತ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ. ಆ್ಯಂಡ್ ಬೇರೆಯವರು ಯಾವ ಕಾಲೇಜ್ನ ಅಂದರೆ ಬೇರೆಯವ್ರ ಆಪ್ಷನ್ ಎಂಟ್ರಿ ಲಿಸ್ಟ್ಸ್ ಬೇಸಿಸ್ ಮೇಲೆ ಚೆಕ್ ಮಾಡ್ತಾ ಹೋಗುತ್ತೆ. ಪ್ರತಿಯೊಂದು ಆಪ್ಷನ್ ಮೇಲೆ ಇಟ್ರೇಟ್ ಮಾಡ್ತಾ ಹೋಗುತ್ತೆ. ಯಾವ ಆಪ್ಷನ್ ನಿಮಗೆ ಸೂಟಬಲ್ ಅಥವಾ ಕಂಪ್ಯಾಟಿಬಲ್ ಅಥವಾ ನಿಮ್ಮ ರ್ಯಾಂಕ್ಗೆ ಯಾವ ಆಪ್ಷನ್ನ ನಿಮಗೆ ಕೊಡ್ಬೋದು ಅಂತ ಅದಕ್ಕೆ ಅನಿಸುತ್ತೆ, ಟಾಪ್ ಮೋಸ್ಟ್ ಆಪ್ಷನ್ನ ಅದು ನಿಮಗೆ ಪ್ರೊವೈಡ್ ಮಾಡುತ್ತೆ.
ಇಫ್ ಇನ್ ಕೇಸ್ ನೀವು ಹಾಕಿರೋ ಆಪ್ಷನ್ ಯಾವುದು ನಿಮ್ಮ ರ್ಯಾಂಕ್ಗೆ ಕಾಂಪ್ಯಾಟಿಬಲ್ ಥರ ಇಲ್ಲ ಅಂತ ಅಂದರೆ ನಿಮಗೆ ಯಾವ ಆಪ್ಷನ್ ಸಹ ಅಲಾಟ್ ಆಗಲ್ಲ. ಇವನ್ ದಿಸ್ ಇಸ್ ದ ಕೇಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒನ್ಸ್ ಯು ಗೆಟ್ ದ್ಯಾಟ್ ಸೀಟ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಚಾಯ್ಸ್ ಎಂಟ್ರಿ. ಇವಾಗ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ನಿಮ್ಗೊಂದು ಸೀಟ್ ಅಂತೂ ಅಲೋಕೇಟ್ ಮಾಡ್ತು, ಬಟ್ ನಿಮಗೆ ಅದೇ ಸೀಟ್ ಬೇಕಾಗಿರುತ್ತೆ ಅಥವಾ ಅದೇ ಸೀಟ್ಗೆ ನೀವು ಅಡ್ಮಿಷನ್ ಆಗಬೇಕಾಗಿರುತ್ತೆ. ಅವಾಗ ಒಂದು ಚಾಯ್ಸ್ ಇದೆ. ಆ್ಯಂಡ್ ಆ ಸೀಟ್ ನಿಮಗೆ ಬೇಡ, ಬಟ್ ಸ್ಟಿಲ್ ಈ ಸೀಟು ಇರಲಿ, ಬಟ್ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಬೆಟರ್ ಸೀಟ್ ಬರುತ್ತಾ ಅಂತ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಹ ಒಂದು ಪರ್ಟಿಕ್ಯುಲರ್ ಚಾಯ್ಸ್ ಇದೆ. ಸೊ ಈ ಥರ ದೇರ್ ಆರ್ 4 ಚಾಯ್ಸಸ್ ವಿಚ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಇನ್ ಅ ವೆರಿ ಡೀಟೇಲ್ಡ್ ಫ್ಯಾಷನ್. ಸದ್ಯಕ್ಕೆ ಲೆಟ್ಸ್ ನಾಟ್ ಗೋ ದೇರ್. ಲೆಟ್ಸ್ ಕೀಪ್ ಇಟ್ ವೆರಿ ಕನ್ಸೈಸ್ ಆ್ಯಂಡ್ ವೆರಿ ಅಪ್ರೋಪ್ರಿಯೇಟ್ ಟುವರ್ಡ್ಸ್ ದ ಪ್ರೋಸೆಸ್ ಆಫ್ ಆಪ್ಷನ್ ಎಂಟ್ರಿ. ಐ ಹೋಪ್ this has made sense ಅಥವಾ this has entered into your long-term memory on what exactly is option entry process and option entry process ಹೇಗೆ ನಡೆಯುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಗೊತ್ತಿದ್ರೆ ಸಾಕಾಯ್ತಾ, ಆಪ್ಷನ್ ಎಂಟ್ರಿ ಲಿಸ್ಟ್ ಹೇಗೆ ಪ್ರಿಪೇರ್ ಮಾಡಬೇಕು, ಯಾವ ಥರ ಕಾಲೇಜಸ್ನ ಟಾಪಲ್ಲಿ ಇಡಬೇಕು, ಆ್ಯಂಡ್ ನಮಗೆ ನಮ್ಮ ರ್ಯಾಂಕ್ಗೆ ಬೆಸ್ಟ್ ಪಾಸಿಬಲ್ ಕಾಲೇಜ್ ಅಥವಾ ಬೆಸ್ಟ್ ಪಾಸಿಬಲ್ ಸೀಟ್ ನಮ್ಗೆ ಸಿಗಬೇಕು ಅಂತ ಅಂದರೆ ನಾವು ಯಾವ ಥರ ಆಪ್ಷನ್ ಎಂಟ್ರಿ ಲಿಸ್ಟ್ನ ಕ್ಯೂರೇಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಾನು ಕಮಿಂಗ್ ವೀಡಿಯೋಸಲ್ಲಿ ಐ ವಿಲ್ ಬಿ ದೇರ್ ಟು ಹೆಲ್ಪ್ ಯು ಔಟ್ ಆ್ಯಂಡ್ ಐ ಆಮ್ ಹಿಯರ್ ಟು ಹೆಲ್ಪ್ ಯು ಔಟ್. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ಈ ಕೈಂಡ್ ಆಫ್ ವೀಡಿಯೋಸ್ನ ನೀವು ಅವಾಗ ನೋಡ್ತಾ ಇದ್ರೆ ಯು ವಿಲ್ ಗೆಟ್ ಹ್ಯಾಬಿಚುಯೇಟೆಡ್ ವಿತ್ ದಿಸ್ ಪ್ರೋಸೆಸ್ ಆಫ್ ಕೌನ್ಸಿಲಿಂಗ್. ಹಾಗೆ ನಾನು ಕೌನ್ಸಿಲಿಂಗ್ ವೀಡಿಯೋಸೆಲ್ಲ ಇದನ್ನೇ ಹೇಳ್ತಾ ಇರ್ತೀನಿ. ಸೊ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಆಗಲಿ ಅಥವಾ ಯಾರೇ ಥರ್ಡ್ ಪರ್ಸನ್ ಆಗಲಿ ಬಂದು ನಿಮ್ಮನ್ನ ಕೌನ್ಸಿಲಿಂಗ್ ಅಂದರೆ ಏನು ಅಥವಾ ಕೌನ್ಸಿಲಿಂಗ್ KCET ಕೌನ್ಸಿಲಿಂಗ್ ಅಪ್ಲೈ ಮಾಡ್ತೀನಿ ಅಂತಿದೆಯಾ ಅಲ್ವಾ, ಇವಾಗ ಏನು ಮಾಡ್ತೀಯಾ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಅಂತ ಕೇಳಿದ್ರೆ ಅಟ್ಲೀಸ್ಟ್ ಯು ಶುಡ್ ಬಿ ಏಬಲ್ ಟು ಟೆಲ್ ದಿಸ್ ಟು ದೆಮ್. ಇವಾಗ ಆಪ್ಷನ್ ಎಂಟ್ರಿ ಅಂತ ಕೇಳ್ತಾರೆ, ನನಗೆ ಆಪ್ಷನ್ ಎಂಟ್ರಿ ಅಂದರೆ ಗೊತ್ತೇ ಇಲ್ಲ ಅಂತಂದರೆ ಹೌ ಡಸ್ ದಟ್ ಲುಕ್ ಇನ್ ಫ್ರಂಟ್ ಆಫ್ ದೆಮ್ ಅನ್ನೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಲೈಕ್ ನಿಮಗೆ ಅದರ ಅವೇರ್ನೆಸ್ ಇಲ್ಲ ಅಂತ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ದೇರ್ ವಿಲ್ ಬಿ ಅ ಚಾನ್ಸಸ್ ಆಫ್ ಯು ಫೇಲಿಂಗ್ ಔಟ್ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಡೋಂಟ್ ಗಿವ್ ಚಾನ್ಸ್ ಟು ಆಲ್ ಆಫ್ ದ್ಯಾಟ್. ಮೇಕ್ ಶ್ಯೂರ್ ಯು ಆರ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್ ಬಿಫೋರ್ ಯು ಡೂಯಿಂಗ್ ಸಮಥಿಂಗ್, ಅಥವಾ ಬಿಫೋರ್ ಯು ಗೆಟ್ ಇನ್ ಟು ಸಮಥಿಂಗ್ ಬಿ ವೆರಿ ಕ್ಲಿಯರ್ ಆನ್ ಯೋರ್ ಇಂಟೆನ್ಷನ್ಸ್ ಆರ್ ಯೋರ್ ಕಾಂಟ್ರಿಬ್ಯೂಷನ್ಸ್ ಆರ್ ಯೋರ್ ಅವೇರ್ನೆಸ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್ ದ್ಯಾಟ್. ಐ ಥಿಂಕ್ ದಿಸ್ ಇಸ್ ಮೇಕಿಂಗ್ ಸೆನ್ಸ್ ಆ್ಯಂಡ್ ಯು ಗೈಸ್ ಆರ್ ಗೋಯಿಂಗ್ ರಿಯಲಿ ಗುಡ್. ನನ್ನ ಪ್ರೀವಿಯಸ್ ಕೌನ್ಸಿಲಿಂಗ್ ವೀಡಿಯೋದಲ್ಲೂ ತುಂಬ ಜನ ಲೈಕ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಬ್ರೋ ಅರ್ಥ ಆಯಿತು, ಪ್ರತಿಯೊಂದು ಸ್ಟೆಪ್ ಬಗ್ಗೆನೂ ಡೀಟೇಲ್ ವೀಡಿಯೋ ಮಾಡಿ ಅಂತ ಕೇಳ್ತಿದ್ರಿ. ಸೊ ದಿಸ್ ಇಸ್ ವಾಟ್ ವಿಲ್ ಬಿ ಡೂಯಿಂಗ್ ಮೂವಿಂಗ್ ಅಹೆಡ್. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ವೀಡಿಯೋ ಇಷ್ಟ ಆಗಿರುತ್ತೆ, ವೀಡಿಯೋನ ಲೈಕ್ ಮಾಡಿ, ನನಗೂ ಸಹ ಖುಷಿ ಆಗುತ್ತೆ ಆ್ಯಂಡ್ ಇಟ್ ವಿಲ್ ರೀಚ್ ಅ ಲಾಟ್ ಆಫ್ ಪೀಪಲ್. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯು ವಿಲ್ ನಾಟ್ ಮಿಸ್ ಔಟ್ ಆನ್ ದೀಸ್ ವೀಡಿಯೋಸ್ ಅಂತ ಹೇಳ್ತಾ ಲೆಟ್ಸ್ ಎಂಡ್ ದಿಸ್ ಇಯರ್. ಥ್ಯಾಂಕ್ ಯು ಗೈಸ್, ಎಂಜಾಯ್ ಮಾಡಿ. ಬಟ್ ಎಂಜಾಯ್ ಮಾಡೋದ್ರ ಜೊತೆಗೆ ಈ ಥರ ಕೌನ್ಸಿಲಿಂಗ್ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಅಲ್ಲಿ ಇಲ್ಲಿ ತಗೊತಾ ಇದ್ದರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಪ್ಯಾನಿಕ್ ಆಗಲ್ಲ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್, ನೆಕ್ಸ್ಟ್ ಅಷ್ಟು ಬೇಗ ಸಿಗೋಣ. ಬಾಯ್, ಸಿ ಯು.